ಮಾಡ್ತಿದ್ದೆ. ಬಟ್ ತುಂಬ ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ಕಾಲೇಜ್ ಲೈಫ್ ತೋರಿಸಿ ಅಂತ. ನಾನು ಏನು ತೋರಿಸ್ಲಿ, ನನ್ನ ಕಾಲೇಜಲ್ಲಿ ಲೈಫ್ ಇಲ್ವಲ್ಲ. ಇವಾಗ ನಾನು ರೆಡಿ ಆಗಿದ್ದೀನಿ, ಫುಲ್ ಅಡ್ಗೊಲಜಿ ವೈಬ್ಸ್. ಕೋಟಿ ಸಹಸ್ರನಾಮನ ಹೇಳೋಕ್ಕೆ ಹಂಗೆ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಎಲ್ಲಿ ನೋಡಿದ್ರು ಹೆಂಗಸರು, ನಾವು ಹೆಂಗಸ್ರೆ, ಬಟ್ ಇವರೆಲ್ಲ ಅಜ್ಜಿರು ಒಂದೇ ಯೂನಿಫಾರ್ಮಿಟಿಲಿ ಬಂದಿದ್ದಾರೆ ನೋಡಿ, ಗ್ರೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ನಾನು ನಿಜ ಹೇಳಬೇಕು ಅಂದರೆ ಏನು ಗೊತ್ತಾ, ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೆಳ್ಳಗೆ ಕಾಣ್ತಾ ಇರ್ತೀನಿ. ಯಾವಾಗ ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊಂಡು ಏನಾದರೂ ಕ್ರೀಮ್ ಹಾಕ್ಕೊಳ್ತೀನಿ, ಇವಾಗ ಹಿಂಗೆ ಕಾಣ್ತೀನಿ. ಅದಕ್ಕೆ ನಾನು ಏನೋ ಹಾಕ್ಕೊಳ್ದೆ ಬ್ಲಾಗ್ ಮಾಡ್ತೀನಿ. ಬಟ್ ನಮ್ಮಮ್ಮ ಅಟ್ಲೀಸ್ಟ್ ಸ್ವಲ್ಪ ರೆಡಿಯಾಗು ಅಂತ ಹೇಳ್ತಾರೆ. ಸೊ ಇವತ್ತು ಗುರುವಾರ, ವರ್ಧಂತಿ, ಚಾಮುಂಡೇಶ್ವರಿ ತಾಯಿದು ಹುಟ್ಟಿದ ಹಬ್ಬ. ಸೊ ಅದಕ್ಕೆ ಇವತ್ತಿಂದ ನಾಳೆ ತನಕ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಫ್ರೈಡೇ ನಾನು ನಾಳೆ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಬ್ಲಾಗ್. ನಾಳೆ ಅಂದರೆ ಲೈಕ್ ಬ್ಲಾಗ್ ಕಂಪ್ಲೀಟ್ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗ್ತೀನಿ, ಅಲ್ಲೇನಿದೆ ಅಂತ. ಸೊ ಇವಾಗ ಗುರುವಾರ ಫಸ್ಟ್ ನಾನು ಮಠಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅದಾದಮೇಲೆ ನಮ್ಮ ಮೆಡಿಕಲ್ ಹತ್ರ ಪೂಜೆ ಎಕ್ಸೆಟ್ರಾ ಎಲ್ಲನೂ ಇರುತ್ತೆ. ಎದುರುಗಡೆ ಚಾಮುಂಡೇಶ್ವರಿದು ದೇವಸ್ಥಾನ ಇದೆ. ಸೊ ಅಲ್ಲೇನಾಗುತ್ತೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ನೋಡೋಣ ಏನೇನಾಗುತ್ತೆ. ಮೈಸೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ಒಂದು ಕಡೆಯೂ. ಸೊ ಐ ಥಾಟ್ ಆಫ್ ಡೂಯಿಂಗ್ ವ್ಲಾಗ್ ಬಿಕಾಸ್ ಚೆನ್ನಾಗಿರುತ್ತೆ. ನಾಳೆ ಕೂಡ ಸ್ಯಾರಿ ವೇರ್ ಮಾಡ್ತಿದ್ದೀನಿ, ಗ್ರೀನ್ ಕಲರ್ ಸ್ಯಾರಿನೇ ಹಾಕೋಬೇಕು ಪರ್ಟಿಕ್ಯುಲರ್ ಆಗಿ. ಆ್ಯಂಡ್ ಆಲ್ಸೋ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ರೀಸೆಂಟಾಗಿ ಹಾಕಾಯಿತು. ಇನ್ನು ಯಾರಿಗೆ ನಾನು ಹೊಸ ಅಕೌಂಟ್ ಓಪನ್ ಮಾಡಿರೋದು ಗೊತ್ತಿಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಸಿಂಚನಾ ಮೋಹನ್ 0005. ಇಂಟ್ರೆಸ್ಟಿಂಗ್ ಬ್ಲಾಗ್. ಆಮೇಲೆ ಫುಡ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಸೊ ಮೈಸೂರಲ್ಲಿ ಹಿಡನ್ ಜಿಮ್ ಅಂತಾರಲ್ಲ, ಆ ಕಾಲದಿಂದ ಬಂದಿರೋಂಥ ಅಂಗಡಿಗಳಿಂದ ಯಾವ್ದ್ಯಾವ್ದಿದೆ ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಕಾಲೇಜ್ ಶುರು ಆಗೋ ತನಕ ಏನೇನು ಮಾಡ್ಬೋದು ಅದನ್ನು ಮಾಡ್ತೀನಿ. ಇನ್ನು ಹಾರ್ಡ್ಲಿ 6 ಡೇಸ್ ಇದೆ ಕಾಲೇಜ್, 6 to 8 ಡೇಸ್ ಇದೆ ಸ್ಟಾರ್ಟ್ ಆಗೋಕ್ಕೆ. ಆಮೇಲೆ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಇಷ್ಟ ನನ್ನ ಕಾಲೇಜ್ ಲೈಫ್ ರುಟೀನ್ ನೋಡೋಕ್ಕೆ. ಬಟ್ ನಾನು ಒಬ್ಬಳೇ ಮಾತಾಡ್ತಿರ್ಬೇಕಾಗುತ್ತೆ, ಅಲ್ಲಿ ಯಾರೂ ಮಾತಾಡೋಕ್ಕಿಲ್ಲ ನನ್ನ ಜೊತೆ, ಅಂದರೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲಿ ಸ್ವಲ್ಪ ಸಪೋರ್ಟ್ ಮಾಡೋಕ್ಕಾಗಲಿ ಯಾರೂ ಇಲ್ಲ. ಸೊ ಅದಕ್ಕೆ ನಾನು ಕಾಲೇಜ್ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಒಂದು ಪಕ್ಷ ನಾನು ಪಿ ಯು ಅವ್ರ ಜೊತೆ ವ್ಲಾಗ್ ಮಾಡ್ಬೋದು, SSLC ಅವ್ರ ಜೊತೆ ವ್ಲಾಗ್ ಮಾಡ್ಬೋದು, ಬಟ್ ಡಿಗ್ರಿ ಅವ್ರ ಜೊತೆ ನಾನು ವ್ಲಾಗ್ ಮಾಡ್ತೀನಿ ಅನ್ನೋದು ನನ್ನ ಕನಸೇನೆ. ಸೊ ಆ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನಾನು ಡಿಗ್ರಿ ಕಾಲೇಜಲ್ಲಿ ಅಷ್ಟು ವ್ಲಾಗ್ ಮಾಡಿಲ್ಲ. ಇಲ್ಲ ಅಂದಿದ್ರೆ ನನಗೆ ಯಾರಾದರೂ ಸಪೋರ್ಟಿವ್ ಜನ ಸಿಕ್ಕಿದ್ದಿದ್ರೆ ಸಖತ್ ವ್ಲಾಗ್ ಮಾಡೋಕ್ಕೆ ಬರ್ತಿದ್ದೆ. ಅಂದರೆ ನನ್ನ ಜೊತೆ ಅಟ್ಲೀಸ್ಟ್ ಒಬ್ಬಳು ಅಥವಾ ಒಬ್ಬ ಮಾತಾಡೋಕ್ಕೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಿಕ್ಕಿದ್ದಿದ್ರೆ, ಅಟ್ಲೀಸ್ಟ್ ನಾನು ವೀಡಿಯೋ ಇಟ್ಕೊಳ್ಳೋಕ್ಕಾಗಲಿ ಯಾರು ಆ ಥರ ಹೆಲ್ಪ್ ಇದ್ದಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ. ಬಟ್ ತುಂಬ ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ಕಾಲೇಜ್ ಲೈಫ್ ತೋರಿಸಿ ಅಂತ. ನಾನು ಏನು ತೋರಿಸ್ಲಿ, ನನ್ನ ಕಾಲೇಜಲ್ಲಿ ಲೈಫ್ ಇಲ್ವಲ್ಲ. ಹೋಗ್ತೀನಿ, ಓದ್ತೀನಿ, ಏನಿರುತ್ತೆ ಅದು ಮುಗಿಸ್ಕೋತೀನಿ, ಬರ್ತೀನಿ, ಅಷ್ಟೇ. ಅದು ಬಿಟ್ಟರೆ ಮನೇಲಿ ಫ್ಯಾಮಿಲಿ ಜೊತೆ ಸಖತ್ ಚಿಲ್ಔಟ್ ಮಾಡ್ತೀನಿ. ನೀವು ನೋಡಿರ್ಬೋದು, ನನ್ನ ಫ್ರೆಂಡ್ಸ್ಗಿಂತ ಫ್ಯಾಮಿಲಿ ಜೊತೆನೇ ಹೊರಗೆ ಹೋಗೋದು, ಸುತ್ತಾಡೋದು. ಪಬ್ಗೆ ಹೋದ್ರೂ ಫ್ಯಾಮಿಲಿ ಜೊತೆನೇ ಹೋಗೋದು, ದೇವಸ್ಥಾನಕ್ಕೆ ಹೋದ್ರೂ ಫ್ಯಾಮಿಲಿ ಜೊತೆನೇ ಹೋಗೋದು, ಆ ಥರ ಟೈಪ್ ನಾನು. ಅಂದರೆ ಲೈಕ್ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ ಇಲ್ಲ. ಸ್ಟಿಲ್ ನಮ್ಮ ಮನೇಲಿ ನನ್ನ ಹೋಗೋಕ್ಕೆ ಬಿಡೋದು ಫ್ರೆಂಡ್ಸ್ ಜೊತೆಗೆ ಅಂದರೆ ಸ್ಟಿಲ್ ಡಿಗ್ರಿ ಫೈನಲ್ ಇಯರ್ ಬಂದರು 20 ರೂಪಾಯಿ ಗೋಲ್ಗಪ್ಪ ತಿನ್ನೋಕೆ ಅಷ್ಟೇ ನಮ್ಮ ಮನೇಲಿ ಬಿಡೋದು. ಸೊ ಹಂಗಾಗಿ ನಾನು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಆದಷ್ಟು ಇದು ಲಾಸ್ಟ್ ವರ್ಷ ನನ್ನದು ಡಿಗ್ರಿ ಲೈಫು, ಆಮೇಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಕಾಲೇಜ್ ಲೈಫ್ ನೀವು ಕೇಳ್ದಂಗೆ ತೋರ್ಸೋಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ರೆಡಿ ಆಗಿದ್ದೀನಿ, ಮಠಕ್ಕೆ ಹೋಗಬೇಕು, ಲೆಟ್ಸ್ ಗೋ. ಇವಾಗ ಜುಟ್ಟು ಹಾಕ್ಕೊಂಡಿದ್ದೀನಿ, ಕೂದಲು ಬಿಟ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಜುಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು ಮೆಡಿಕಲ್ ಹತ್ರ. ಅಲ್ಲೆಲ್ಲ ಹೋಗ್ಬಿಟ್ಟು ಪೆಂಡಾಲೆಲ್ಲ ಹಾಕಿರ್ಬೋದೇನೋ ಗೊತ್ತಿಲ್ಲ, ಎವ್ರಿ ಇಯರ್ ಹಾಕ್ತಾರೆ. ಸೊ ಹೋಗ್ಬಿಟ್ಟು ನೋಡೋಣ ಏನು ಮಾಡಿದ್ದಾರೆ ಅಂತ. ಅಮ್ಮನೂ ಬರ್ತಿದ್ದಾರೆ, ನಾನೊಂದು ಗಾಡಿ, ಅಮ್ಮ ಒಂದು ಗಾಡಿ. ಇವಾಗ ಅಷ್ಟೇ ಬಂದೆ. ಆಲ್ರೆಡಿ ಇಲ್ಲೆಲ್ಲ ಪೆಂಡಾಲ್ ಮತ್ತು ಪೂಜೆ ಎಲ್ಲ ಶುರು ಆಗಿದೆ. ತೋರಿಸ್ತೀನಿ. ನಮ್ಮಪ್ಪ ಪಂಚೆ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಬೆಳಗ್ಗೆ ಎದ್ದಿರಲಿಲ್ಲ ಅವರು ಹೋಗ್ಬೇಕಾದ್ರೆ. ಬಂದು ತೋರಿಸ್ತೀನಿ. ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇನ್ನು ಬೆಳಗ್ಗೆ ಅಲ್ವಾ ಪೂಜೆ ಆಗಬೇಕು. ಸೊ ಎಲ್ಲ ರೆಡಿ ಆಗ್ತಾ ಇದೆ.
ಸೇಮ್ ನಾನು ಅದೇ ಅನ್ಕೊಂಡೆ. ಸೊ ಗಾಯ್ಸ್, ನಮ್ಮ ಮನೆಗೆ ಇವತ್ತು ನಮ್ಮ ಹೇಮಲತಾ ಬಂದಿದ್ದಾರೆ. ಅಂದರೆ ಇವ್ರು ನಮ್ಮ ಅಮ್ಮನ ತಾಯಿ, ನನಗೆ ಅಜ್ಜಿ. ಮನೆಗೆ ಬಂದು ಹೆಂಗೆ ಕೂತಿದ್ದಾರೆ ನೋಡಿ. ಬಸ್ಸಲ್ಲಿ ಬಂದಿದ್ದಾರೆ ಮಮ್ಮ, ಬಾಳೆಹಣ್ಣು ತಿನ್ಕೊಂಡು. ಅವ್ರ ಮಗಳಿಗೆ ಇವತ್ತು ಚಪ್ಪಲಿ ಕೊಡ್ಸೋಕ್ಕೆ ಬಂದಿದ್ದಾರೆ. ಅದ್ರಲ್ಲಿ ಏನಿದೆ? ಚಪ್ಪಲಿ ಕೊಡ್ಸಕ್ಕೆ ಬಂದಿದ್ಯಾ? ಮಾನವತಿ ತೆಗಿಯೋಂಥದ್ದು ಏನಿದೆ ಹೇಳು ಹೇಳು. ಬಂದಿದ್ದೀನಿ, ಸೌಂಡು ಅದಕ್ಕೆ ಇವಾಗಲೇ ವಾಯ್ಸ್ ಕೊಡ್ತಾ ಇದ್ದೀನಿ. ಆಚೆ ಕೂತಿದ್ದೀನಿ. ಇವಾಗ ಅಜ್ಜಿ ಬಂದಿದ್ದಾರೆ. ಅಜ್ಜಿಗೆ ಇಲ್ಲಿ ಚಪ್ಪಲಿ ತೆಗೆಸ್ಕೊಳಕ್ಕೆ ಹೋಗ್ಬೇಕು. ಸೊ ಹೋಗ್ತಾ ಇದ್ದೀನಿ. ಇಲ್ಲೂ ಪೂಜೆ ಎಲ್ಲ ನಡೀತಾ ಇದೆ. ಇನ್ನು ನಾಳೆ ಗ್ರ್ಯಾಂಡ್ ಇದೆ. ಸೊ ಇವತ್ತು ಚಿಕ್ಕದಷ್ಟೇ ಇದು ಮಿನಿ ಬ್ಲಾಗ್, ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ. ನಾಳೆ ಪೂಜೆ ಎಲ್ಲ ನಾನು ಮಾಡ್ತಿರೋದು ಸಚಿದಾನಂದ ಆಶ್ರಮದಲ್ಲಿ. ಅದೇನು ಎತ್ತ ನಾಳೆ ಅಲ್ಲಿ ಹೋಗಿ ಡೀಟೇಲಾಗಿ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬ್ಲಾಗ್ ಕಂಪ್ಲೀಟ್ ಎಂಡ್ವರೆಗೂ ನೋಡಿ. ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ. ಇವತ್ತು ಚಪ್ಪಲಿ ಹೋಗಿ ತೊಗೊಳಕ್ಕೆ ಹೋಗಬೇಕು. ವೆಯ್ಟ್ ಮಾಡ್ತಿದ್ದೀನಿ, ಗಾಡಿ ಬೇಕು ನನಗೆ. ಅಪ್ಪ ತೊಗೊಂಡೋಗಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಕ್ರಾಕ್ಸ್ ಬದಲು ಆ ಟೈಪ್ ತೊಗೊಂಡಿದ್ದೀನಿ. ಈಗ ಕ್ರಾಕ್ಸ್ ಬೋರ್ ಆಯ್ತು ನನಗೆ ಅಂದ್ಬಿಟ್ಟು, ಅಂದರೆ ಒರಿಜಿನಲ್ ಕ್ರಾಕ್ಸೇ ತೊಗೊಂಡಿದ್ದು. ಬಟ್ ಏನಂತಾರೆ, ಉಪಯೋಗ ಇಲ್ಲ ಅನಿಸ್ತು. ಅದಕ್ಕೆ ನಾರ್ಮಲ್ ಚಪ್ಪಲೀಸೇ ತೊಗೋತಿದ್ದೀನಿ ಈಗ. ಇವರು ನೋಡ್ತಾ ಇದ್ದಾರೆ. ಇವಾಗ ನಾನು ಪೊಟೆಟೊ ಫ್ರೈ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್. ನನ್ನ ತಮ್ಮಂಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಬೇಕು. ಸೊ ಬಿಸಿಯಾಗಿ ಅವನಿಗೆ ಮಾಡ್ಕೊಡ್ತೀನಿ. ಬೆಳಗ್ಗೆ ಹೇಳ್ಬಿಟ್ಟು ಹೋಗಿರ್ತಾನೆ ಇಂಥದ್ದು ಬೇಕು ಅಂತ. ನಾನು ಬರೋ ಅಷ್ಟೊತ್ತಿಗೆ ಮಾಡಿ ತಿಂದು ಹಾಲು ಕುಡ್ಕೊಂಡು ಟ್ಯೂಷನ್ಗೆ ಹೋಗ್ತಾನೆ. ನೈಟು ಚಪಾತಿನ ನಮ್ಮ ಮನೇಲಿ ಸಾಮಾನ್ಯ ತಿನ್ನೋದು. ರೈಸ್ ನಾನು ಒಬ್ಬಳೇ ತಿನ್ನೋದು. ಅದು ಮಧ್ಯಾಹ್ನದ ಏನಾದರೂ ಕರ್ಡ್ ರೈಸ್ ತಿಂದಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಇಟ್ಟಿರ್ತಾರೆ. ಸೊ ತಿನ್ಕೋತೀನಿ. ಇವಾಗ ನಾನು ಇದು ರೆಸಿಪಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಮತ್ತೆ ಹೇಳ್ತಾ ಹೋಗಲ್ಲ. ಶೂ ತೊಗೊಂಡು ಬಂದೆ. ನಾನೇ ಆಯಿತು, ಅದಕ್ಕಿಂತ ಹೀಲ್ಸ್ ಇದೆ. ಅದೇ ಕ್ರಾಕ್ಸ್ ಇಟ್ಟಿದ್ದೀನಿ, ಅದು ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ನೆಕ್ಸ್ಟ್ ಒಂದಷ್ಟು ಟ್ರೈಪಾಡ್ಗಳು ಬುಕ್ ಮಾಡಿದ್ದೀನಿ. ಬಿಕಾಸ್ ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಲ್ವಾ, ಸ್ವಲ್ಪ ದೊಡ್ಡದು, ಸ್ವಲ್ಪ ತುಂಬ ದೊಡ್ಡದಿದೆ. ಅದಕ್ಕೆಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈಪಾಡ್ ಎಲ್ಲ ಬುಕ್ ಮಾಡಿದ್ದೀನಿ. ಬರಬೇಕದು ಜಸ್ಟ್ ಅದು ಹೊಸ ಥರ. ನೋಡೋಣ, ಹೋಗಿ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಇದು ಪ್ರಿಪೇರ್ ಆದಮೇಲೆ ನಾನು ನಿಮಗೆ ಇವಾಗ ನಾನು ರೆಡಿ ಆಗಿದ್ದೀನಿ. ಫುಲ್ ಅಡ್ಗೊಲಜ್ಜಿ ವೈಬ್ಸ್. ಬಿಕಾಸ್ ಹಿಂಗೆ ರೆಡಿ ಆಗಬೇಕು ಇವತ್ತು. ಸೊ ಕೊನೆ ಆಷಾಢ ಶುಕ್ರವಾರ. ನಾನಿವಾಗ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಕೋಟಿ ಸಹಸ್ರನಾಮನ ಹೇಳೋಕ್ಕೆ, ಹಂಗೆ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ. ಸೊ ಇದು 2ನೇ ಸತಿ ಹೋಗ್ತಾ ಇರೋದು ನಾನು. ಹೋಗ್ತಿರ್ತೀನಿ, ನಂಗೆ ಈ ಥರದೆಲ್ಲ ತುಂಬ ಇಂಟ್ರೆಸ್ಟ್, ಭಾರಿ ಇಂಟ್ರೆಸ್ಟ್ ಇದೆ. ಸೊ ನಮ್ಮ ತಾತ ಬಂದರು, ಈಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಮೈಸೂರು ಟ್ರಾಫಿಕ್ ಹಿಂಗಿರುತ್ತೆ. ಸ್ವಲ್ಪ ಅಲ್ಲಿ ತನಕ ಹೋಗಿದೆ ಗಾಡಿ. ನಾವೀಗ ಆಟೋಲ್ಲಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಂತಲ್ಲ, ಸೊ ಒಳಗೆ ಹೋಗ್ಬೇಕು. ಕ್ಯೂ ಇದೆ. ಸೊ ಅಲ್ಲಿಂದ ಮುಂದೆ ಬಂದಿದ್ದೀವಿ. ಒಳಗೆ ಹೋಗ್ಬೇಕು. ಎಲ್ಲ ವಯಸ್ಸಾದವರೇ ಇದ್ದಾರೆ. ಕೆಳಗೆ ಕೂರೋದು ಕಷ್ಟ ಸ್ವಲ್ಪ. ನಾವಲ್ಲಿ 9:30 9:45 ಹಾಗೆಲ್ಲ ಇದ್ವಿ. ಕ್ಯೂ ಇಂದ ಒಳಗೆ ಹೋಗಿ ಕೂರೋ ಅಷ್ಟೊತ್ತಿಗೆ 11 o'clock ಆಗಿಬಿಟ್ಟಿತ್ತು. ಶುರು ಮಾಡೋ ಅಷ್ಟೊತ್ತಿಗೆ 11:15 ಆಗಿಬಿಟ್ಟಿತ್ತು. ನಾನು ಅಷ್ಟೊಂದು ಕರೆಕ್ಟ್ ಟೈಮಿಂಗ್ಸ್ ನೋಡ್ಕೊಂಡಿರಲಿಲ್ಲ. 1 ಕೋಟಿ ಸರಿ ಹೇಳಬೇಕಿತ್ತು. ಸೊ ಆಮೇಲೆ ಅದು 10 ಸರಿ ಹೇಳಿದ್ರೆ 1 ಕೋಟಿ ಕಂಪ್ಲೀಟ್ ಆಗುತ್ತೆ ಅಂತಿತ್ತು. ಅದಾದಮೇಲೆ ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ಇನ್ನು ಕಮ್ಮಿ ಸತಿ ಹೇಳಿದ್ರೇ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು 5 ಸತಿ ಹೇಳಿದ್ದಕ್ಕೆ 1 ಕೋಟಿ ಸತಿ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು.
ನಾನು ಪಕ್ಕದ ಮನೆ ಆಂಟಿ ಜೊತೆ ಹೋಗಿದ್ದು. ಅವರು ನಮ್ಮದೆಲ್ಲ ಒಂದಷ್ಟು ಟೀಮ್ಗಳಿರುತ್ತೆ, ಬ್ರಾಹ್ಮಿನ್ಸ್ದು ಸಂಘಗಳೆಲ್ಲ. ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಹೋಗಿದ್ದು. ಆ್ಯಕ್ಚುಲಿ ಒಂದು ಏಜಲ್ಲಿ ಇಂಟ್ರೆಸ್ಟ್ ಇರಲ್ಲ ಇದೆಲ್ಲ ಮಾಡಬೇಕು ಅಂತ. ಯಾವಾಗ ನಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ನೆಕ್ಸ್ಟ್ ನಮ್ಗೆ ಏನು ಫ್ಯೂಚರಲ್ಲಿ ಇದೆ ಅನ್ನೋದೊಂದು ಟೆನ್ಷನ್ ಬರುತ್ತಲ್ಲ, ಅವಾಗ ಶುರು ಆಗುತ್ತೆ. ಊಟ ಮಾಡ್ತಾ ಇದ್ದೀವಿ. ಅನ್ನ, ಬೆಂಡೆಕಾಯಿ ಹುಳಿ, ಟೊಮೆಟೊ ಚಟ್ನಿ ಟೈಪು ಪಾಯಸ ಅಂತೂ ಸೂಪರಾಗಿತ್ತು. ಸೊ ಇಷ್ಟು ಜನ ನಾವು ಬೇಗ ಬಂದು ಕುತ್ಕೊಂಡ್ವಿ. ಸೊ ಊಟ ಮಾಡ್ಕೊಂಡು ಮನೆಗೆ ಹೊರಡ್ಬೇಕು. ಎಲ್ಲಿ ನೋಡಿದ್ರು ಹೆಂಗಸರು, ನಾವು ಹೆಂಗಸ್ರೆ, ಬಟ್ ಇವರೆಲ್ಲ ಅಜ್ಜಿರು. ಒಂದೇ ಯೂನಿಫಾರ್ಮಿಟಿಲಿ ಬಂದಿದ್ದಾರೆ ನೋಡಿ. ಗ್ರೀನ್ ಈ ಕಡೆ, ಎಲ್ಲೋ ಈ ಕಡೆ ಇದೆ, ಇಲ್ಲಿ ಬಂದರೆ ಅಲ್ಲೊಂದಷ್ಟು ಗ್ರೀನ್ ಇದೆ, ರೆಡ್ ತುಂಬ ಜನ ಬಂದಿದ್ದಾರೆ. ಬಟ್ ಇವಾಗ ನನಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವಿಬ್ಬರು ಗ್ರೀನ್ ಹಾಕ್ಕೊಂಡಿದ್ದೀವಿ. ನಾನು, ಆಂಟಿ ಮತ್ತು ಲಕ್ಷ್ಮಕ್ಕ 3 ಜನನು ಗ್ರೀನ್. ಅವ್ರ ಫ್ರೆಂಡ್ಸೂ ಗ್ರೀನ್ ಹಾಕ್ಕೊಂಡು ಬಂದಿದ್ದೀವಿ. ಅವ್ರನ್ನ ಸಿಕ್ತಿಲ್ಲ ತೋರಿಸೋಣ ಅಂದರೆ, ಇಲ್ಲ ಫೋಟೋ ಅವ್ರು ತೊಗೊಂಡು ಹಾಕ್ಬೋದಿತ್ತು. ಸೊ ಹೊರಟಿದ್ದೀವಿ. ಚಪ್ಪಲು ಅದಕ್ಕೆ ಚಪ್ಪಲಿ ಮರ್ತ್ಬಿಟ್ಟೆ. ಸೊ ಚಪ್ಪಲ್ ತಗೊಂಡು ಹೋಗ್ಬೇಕು. ಇಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ. ಸಿಗದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಇಲ್ಲಿಗೆ. ದೂರನೇ, ಬಟ್ ಸ್ಟಿಲ್ ಆಟೋ ಸಿಗ್ತಾ ಇಲ್ಲ ಇವತ್ತು. ಬಾಕಿ ಟೈಮಲ್ಲೆಲ್ಲ ಮೇಡಮ್ ಆಟೋ ಬೇಕಾ ಅಂತಾರೆ. ಇವತ್ತು ಯಾವ ಆಟೋನೂ ಸಿಗಲ್ಲ, ನಡ್ಕೊಂಡು ಹೋಗ್ಬಿಡಿಬೇಕಾದ್ರೆ ಅಂತಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಲೆಟ್ಸಿ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ನಿಮಗೆಲ್ಲ ನಾವು ಹೇಳಿರಲಿಲ್ಲ, ಸೊ ಸ್ವಲ್ಪ ಅದು ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾವು ಈ ಮನೇನ ಚೇಂಜ್ ಮಾಡ್ತಾಯಿದ್ದೀವಿ. ನಾನು ಈ ರೋಡಿಗೆ ಬಂದಿದ್ದು, ಈ ರೋಡಲ್ಲೇ ಇನ್ನೊಂದು ಮನೇಲಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನಾನು ಅರೌಂಡ್ 1ನೇ ಕ್ಲಾಸಲ್ಲೇನೋ, 2nd ಸ್ಟ್ಯಾಂಡರ್ಡಲ್ಲೇನೋ ನಾನು ಬಂದಿದ್ದು ಈ ರೋಡ್ಗೆ. ಸೆಕೆಂಡ್ನಿಂದ ಇವಾಗ ನಾನು ಡಿಗ್ರಿ ಫೈನಲ್ ಇಯರು, ಅವಾಗಿನವರೆಗೂ ಈ ಬೀದಿಯಲ್ಲೇ ಇದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ರೋಡನ್ನ ಬಿಟ್ಟು. ಇದೇ ಏರಿಯಾನೇ, ನಮ್ಗೆ ಇದೇ ಏರಿಯಾ ಕಂಫರ್ಟಬಲ್. ಬಿಕಾಸ್ ನಮ್ಮದು ಮೆಡಿಕಲ್ ಆಗಿರ್ಬೋದು, ನಮ್ಮದು ಕಾಲೇಜ್ ಆಗಿರ್ಬೋದು, ನನ್ನ ತಮ್ಮಂದು RT. ಸೊ ನಾವು ಈ ಏರಿಯಾ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅದಕ್ಕೇ ನಮ್ಮದು ಮೆಡಿಕಲ್ಲು ಅಷ್ಟೇ, ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಈ ಏರಿಯಾದಲ್ಲೇ, ಆಮೇಲೆ ನಮ್ಮ ಚಿಕ್ಕ ವಯಸ್ಸಿಂದ ಈ ಏರಿಯಾದಲ್ಲೇ ಇದ್ಬಿಟ್ಟು ಇವಾಗ ಈ ಏರಿಯಾನ ಬಿಟ್ಟು ಹೋಗೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಏರಿಯಾ ಬ್ರಾಹ್ಮಿನ್ಸ್ದಿದ್ದು. ಸೊ ನಾವು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ಅವಾಗಿಂದ ಅದೊಂಥರ ಬಂದುಬಿಟ್ಟಿದೆ. ನಾವು ಅಲ್ಲೇ ಇರೋದು, ಅಜ್ಜಿ ಇಂದ್ರದ್ದು, ತಾತ ಎಲ್ಲ ಇಲ್ಲಿಲ್ಲ, ಮುತ್ತಜ್ಜಿಂದ್ರದ್ದು ನಾವು ಇಲ್ಲೇ ಇರೋದು. ಸೊ ಅದಕ್ಕೆ ನಾವು ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ಆಗಿ ನೆಕ್ಸ್ಟ್ ವ್ಲಾಗಿಂದನೇ ನಮ್ಮದು ಮನೆ ಪೂಜೆ ವ್ಲಾಗ್ ಬರುತ್ತೆ, ಮತ್ತು ಶಿಫ್ಟಿಂಗ್ ವ್ಲಾಗ್ ಬರುತ್ತೆ, ಮತ್ತು ಮನೆಗೆ ಏನು ಹೊಸ ತೊಗೊಂಡ್ವಿ ಶಾಪಿಂಗ್ ವ್ಲಾಗ್ ಬರುತ್ತೆ. ಆ್ಯಂಡ್ ಆಲ್ಸೋ ನನ್ನ ರೂಮ್ನ ಸ್ವಲ್ಪ ಎಸ್ಥೆಟಿಕ್ ಆಗಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನಗೆ ರೀಲ್ಸ್ಗೆ ಒಳ್ಳೊಳ್ಳೆ ಬ್ಯಾಕ್ಗ್ರೌಂಡ್ ಬೇಕಿತ್ತು ಆ್ಯಕ್ಚುಲಾಗಿ. ಸೊ ನನ್ನ ರೂಮ್ ಸಿಕ್ಕಾಬಟ್ಟೆ ದೊಡ್ಡದಿದೆ. ರೂಮ್ ಅಂತಲ್ಲ, ಮನೆಯೇ ಸಿಕ್ಕಾಬಟ್ಟೆ ದೊಡ್ಡದಿದೆ. ಸೊ ಅದಕ್ಕೆ ನೋಡೋಣ, ಈ ಥರ ವ್ಲಾಗ್ನ ಮುಂದೆ ನನ್ನ ಚಾನಲಲ್ಲಿ ಈ ಥರ ವ್ಲಾಗ್ ಬರ್ತಾ ಹೋಗುತ್ತೆ. ಕಂಪ್ಲೀಟ್ ಹೋಮ್ ಸೆಟಪ್, ಡೆಕೋರ್, ಶಾಪಿಂಗ್, ಎಕ್ಸೆಟ್ರಾ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಅದು ಬರುತ್ತೆ, ಏನು ಪ್ರಮೋಷನ್ ಅಂತ. ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನಡ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ದೇವಸ್ಥಾನದಿಂದ. ಸ್ವಲ್ಪ ಸುಧಾಯ್ತು, ನಂಗೆ ಅಷ್ಟು ಅಭ್ಯಾಸ ಎಲ್ಲ ನಡೆದು. ಅದು ಇವತ್ತು ಆಷಾಢ ಆಗಿರೋದ್ರಿಂದ ಬೆಟ್ಟದ ಹತ್ರನೇ ಟೆಂಪಲ್ ಇರೋದು. ಸೊ ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರ. ಓ ಮೈ ಗಾಡ್, ಯಪ್ಪ ಸೀರೆ ಬೇರೆ. ನಂಗೆ ಆ್ಯಕ್ಚುಲಿ ನಾನು ಮಾಡರ್ನ್ ಸೀರೆ ಉಟ್ಕೊಂಡು ಅಭ್ಯಾಸ. ಅದು ಫುಲ್ ಗ್ರೀನ್ ಮತ್ತು ರೇಷ್ಮೆ ಹೆವಿ ಸೀರೆ ಅಲ್ವಾ, ನಂಗದು ಫುಲ್ ಮೇಲಿಂದ ಕೆಳಗಡೆ ಹಿಂಗೆ ನೋಡಿದಾಗ ಅಯ್ಯೋ ಯಾಕಪ್ಪ ಈ ಸೀರೆ ಉಟ್ನು ಅಂತ ಅನಿಸುತ್ತೆ. ಬಟ್ ಅವ್ರಿಗೇನು ಗೊತ್ತು, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಲಲಿತಾ ಸಹಸ್ರನಾಮ ಹೇಳೋಕ್ಕೆ ಅಂತ. ಅವ್ರಿಗೆ ಹೆಂಗೆ ಅರ್ಥ ಮಾಡ್ಸೋಕ್ಕಾಗುತ್ತೆ, ಒಂಥರ ನೋಡ್ತಾರೆ. ಸೊ ಅದಕ್ಕೆ ನಡ್ಕೊಂಡು ಬೇಗ ಮನೆಗೆ ಬಂದುಬಿಟ್ವಿ. ಸೊ ನಂಗೆ ನಡೆದು ಅಷ್ಟು ಅಭ್ಯಾಸ ಕೂಡ ಇಲ್ಲ. ಸೊ ಮಳೆ ಬರ್ತಾಯಿದೆ. ಮೈಸೂರಲ್ಲಿ ಮಳೆ ಫುಲ್ಲು. ವಿಡಿಯೋನೇ ಆಫ್ ಆಗೋಯ್ತು, ಅಷ್ಟು ಮಾತಾಡಿದ್ದೀನಿ ನಾನು. ಈ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಬಾಯ್.